ಬೆಂಗಳೂರಿನಿಂದ ಗದಗ ನಗರಕ್ಕೆ ಬರುತ್ತಿದ್ದ ಪಲ್ಲಕ್ಕಿ ಬಸ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಸಮೀಪ ನಡೆದಿದೆ. ಆಕಸ್ಮಿಕವಾಗಿ ಸಂಭವಿಸಿದ ಈ ದುರಂತದಲ್ಲಿ ಚಾಲಕನ ಸಮಯೋಚಿತದಿಂದ ದೊಡ್ಡ ಪ್ರಮಾಣದ ದುರ್ಘಟನೆ ತಪ್ಪಿದ್ದು ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ ಚಲಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬ್ರೇಕ್ ಲೈನ್ನಲ್ಲಿ ಕಿಡಿ ಹೊತ್ತಿಕೊಂಡಿತ್ತು. ಅದು ಕ್ಷಣಕ್ಕೂ ಬೆಂಕಿಯಾಗಿ ವ್ಯಾಪಿಸತೊಡಗಿತ್ತು. ಆರಂಭದಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಬಸ್ನ ಹಿಂಭಾಗವನ್ನು ಆವರಿಸಿದ್ದರಿಂದ ಪರಿಸ್ಥಿತಿ ಗಂಭೀರವಾಗುತ್ತಿರುವುದನ್ನು ಅರಿತ ಚಾಲಕ ಫಕೀರಪ್ಪ ತಕ್ಷಣ ಬಸ್ ನಿಲ್ಲಿಸಿ ಯಾವುದೇ ಗಾಬರಿಯಾಗದೆ ಪ್ರಯಾಣಿಕರನ್ನ ಬಸ್ನ ಗಾಜುಗಳನ್ನು ಒಡೆದು ಕೆಳಗೆ ಇಳಿಸಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಈ ವೇಳೆ ಒಟ್ಟು 17 ಮಂದಿ ಪ್ರಯಾಣಿಕರಿದ್ದು ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ಕುರಿತು ವಿವರಿಸಿದ ಗದಗ ಪ್ರಯಾಣಿಕರೊಬ್ಬರು, ಇನ್ನು ಕೆಲವೇ ನಿಮಿಷ ತಡವಾಗಿದ್ರೂ ಬೆಂಕಿ ಸಂಪೂರ್ಣ ಬಸ್ಸನ್ನು ಆವರಿಸಿ ಭೀಕರ ದುರಂತಕ್ಕೆ ಕಾರಣವಾಗಬಹುದಿತ್ತು. ಚಾಲಕನ ಧೈರ್ಯ ಮತ್ತು ಸಮಯ ಪ್ರಜ್ಞೆ ಹಾಗೂ ಚಾತುರ್ಯದಿಂದಲೇ ನಾವು ಬದುಕಿದ್ದೇವೆ ಎಂದಿದ್ದಾರೆ. ಗಾಳಪ್ಪ ಎಚ್. ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.